ಈ ಸಾರಿ ನಾವು ಎಲ್ಲಿಗೋಗಿದ್ವಿ ಅಂದರೆ ಉತ್ತರ ಕನ್ನಡದ ಕೆಲವು ಅತೀ ಸುಂದರವಾದ ಆಧ್ಯಾತ್ಮಿಕ ಮತ್ತು ಪ್ರಕೃತಿಯ ರಮಣೀಯ ಸ್ಥಳಕ್ಕೆ ಹೋಗಿದ್ವಿ. ಅದರಲ್ಲಿ ಸಾಗರ, ಇಕ್ಕೇರಿ, ಅಘೋರೇಶ್ವರ ದೇವಾಲಯ, ಸಿಗಂದೂರು ದೇವಾಲಯ, ಕೊಲ್ಲೂರು ಮೂಕಾಂಬಿಕಾ ದೇವಾಲಯ ಮತ್ತು ಬೈಂದೂರು ಬೀಚ್ಗೆ ಹೋಗಿದ್ವಿ. ಇದು ಸಾಗರದಲ್ಲಿರೋ ಮಾರಿಕಾಂಬಾ ಟೆಂಪಲ್ಲು. ಇದು ತುಂಬ ದೇವಿ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿ ಗಂಡನ ಮನೆಯದು ಇದೆ, ತವ್ರ ಮನೆಯದು ಇದೆ. ಇಲ್ಲಿ ಮಲೆನಾಡು ಗಿಡ್ಡದ ಒಂದು ಹಸು ಬಂತು, ಅದು ನಮ್ಗೆ ನೋಡಿ ತುಂಬ ಖುಷಿ ಆಯಿತು. ಅಲ್ಲಿರ್ದಿದ್ದು ಸಾಗರದಲ್ಲಿದ್ದಂಥ ಇದು ಫ್ರೂಟ್ಸ್ ಅಂಗಡಿ, ಇದು ಇನ್ನೊಂದು ತಾಯಿ ಮನೆ, ತವ್ರ ಮನೆ ದೇವಿ. ಸೊ ಎರಡೂ ಅಲ್ಲೇ ಹತ್ತತ್ರನೇ ಇದೆ. ದರ್ಶನ ಮಾಡಿದ್ವಿ ಚೆನ್ನಾಗಿ. ಅದು 2 ಬಾಳೆಹಣ್ಣು ತಿನ್ನಿಸಿದ್ವಿ. ಆವಾಗ ಅದನ್ನು ನಮ್ಮ ಹುಡ್ಕೊಂಡು ಬಂತು ಇದು ಮಲೆನಾಡು ಗಿಡ್ಡ ಹಸು. ನಂಗೆ ಮಲೆನಾಡು ಗಿಡ್ಡ ಹಸು ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಏನೋ ಒಂಥರ ನಮ್ಮತನ ಅನಿಸುತ್ತೆ. ಅದು ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಜೊತೆನೇ ಬಂತು. ಆಮೇಲೆ ದರ್ಶನನೂ ಕೊಡ್ತು, ಬಾಳೆಹಣ್ಣು ತಿನ್ಸಿದ್ಮೇಲೆ ಅದು ಗೋಮ ಹಾಕಿ ನಮ್ಗೆ ಆಶೀರ್ವಾದನೂ ಮಾಡಿದಂಗಾಯಿತು. ತುಂಬ ಖುಷಿ ಆಯಿತು ನೋಡಿ. ಇದರಲ್ಲಿ ನಾನಿದ್ದೀನಿ, ನಮ್ಮ ಅತ್ತೆ ಇದ್ದಾರೆ. ಚೆನ್ನಾಗಿತ್ತು, ಒಂಥರ ಸಾಗರ ವೈಬು ತುಂಬ ಬ್ಯೂಟಿಫುಲ್ ಆಗಿತ್ತು. ಸಿಂಪಲಿಸಿಟಿ ಅಂತಂದರೆ ಈ ಸಿಟಿ ಲೈಫ್ಗಿಂತ ತುಂಬ ಶಾಂತಯುತವಾಗಿ ಸಿಂಪಲ್ಲಾಗಿ ಚೆನ್ನಾಗಿತ್ತು. ಐ ಲೈಕ್ ದ ಸಿಟಿ ವೆರಿ ಮಚ್. ಆಮೇಲೆ ನಾವಲ್ಲಿ ಗಂಧ ತಗೊಳಕ್ಕೆ ಬಂದ್ವಿ. ಪ್ಯೂರ್ ಗಂಧ ಸಿಗುತ್ತೆ ಅಂತ ನಮ್ಮ ಮನೇಲಿ ಇರಲಿಲ್ಲ. ಸೊ ಒಂದು 100 ಗ್ರಾಮ್ಸ್ ಲೆಕ್ಕ ಇರುತ್ತೆ. ಸೊ ನಾವೊಂದು 1000 ರೂಪೀಸ್ ಎಬಹುದು ಏನೋ ಗಂಧ ತೊಗೊಂಡ್ವಿ. ಆಮೇಲೆ ಲೋಬಾನ ತೊಗೊಂಡ್ವಿ, ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಖುಷಿ ಆಯಿತು. ಒಳ್ಳೆ ಪ್ಯೂರ್ ಗಂಧ ಸಿಕ್ತು ಅಂತ. ಇಲ್ಲಿ ಮತ್ತು ಪೂಜೆ ಸಾಮಾನುಗಳು ಎಲ್ಲ, ಪೂಜೆಗೆ ಬೇಕಾಗಿರೋದು ಎಲ್ಲ ಐಟಮ್ಗಳು ಸಿಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಈ ಅಂಗಡಿಲಿ. ಅದಾದಮೇಲೆ ಇಲ್ಲಿ ಅಘೋರೇಶ್ವರ ಟೆಂಪಲ್ ಅಂತ ಸಾಗರದ ಇಕ್ಕೇರಿ ಹತ್ರ ಇದೆ, ಅಲ್ಲಿಗೆ ಬಂದ್ವಿ. ಟೆಂಪಲ್ ನೋಡಿ ಒಂದು ಸತಿ ದಂಗಾಗ್ಬಿಟ್ಟೆ. 16ನೇ ಶತಮಾನದಂತೆ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ತುಂಬಾ ಅದನ್ನು ವರ್ಣಿಸೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಇತ್ತು. ಒಳಗಡೆ ಕೂಡ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಲಿಂಗ ಇದೆ, ಅದು ತುಂಬ ಚೆನ್ನಾಗಿದೆ. ಅಲ್ಲಿ ನಾವು ಹೋಗಿದ್ದಾಗ ತುಂಬ ಮಂತ್ರಗಳೆಲ್ಲ ಹೇಳ್ತಾಯಿದ್ರು. ಸುತ್ತಲೂ ಗ್ರೀನರಿ, ಕೋಕೋನಟ್ ಟ್ರೀ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. 16ನೇ ಶತಮಾನದ್ದು ಇನ್ನೂ ಇಷ್ಟು ಇದಾಗಿದೆ ಅಂತಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಇದು ಗಣಪತಿ. ಇಲ್ಲೆಲ್ಲ ಚೆನ್ನಾಗಿ ಫೋಟೋ ಎಲ್ಲ ತೆಕ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ದರ್ಶನ ಕಾಮಾಗಿತ್ತು. ಇಲ್ಲೇ ಹೀಗೆ ಹಿಂಗೋದ್ರೆ ಇಲ್ಲಿ ಫುಲ್ಲು ದೊಡ್ಡ ಕಾಂಪೌಂಡು ಚೆನ್ನಾಗಿದೆ. ಎಲ್ಲ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು, ಗ್ರೀನರಿ, ಫುಲ್ ಕೋಕೋನಟ್ ಟ್ರೀಸ್ ಇತ್ತು. ಬಟ್ ನಾವು ಹೋದಾಗ ಒಂದು ಸ್ವಲ್ಪ ಬಿಸಿಲಿತ್ತು, ನೋಡಲಿಕ್ಕೆ ತುಂಬ ಸುಂದರವಾಗಿತ್ತು. ನೋಡಿ ಇಲ್ಲಿ ಕಲ್ಲು ಕಂಬಗಳೆಲ್ಲ ಯಾವ ರೀತಿ ಎಷ್ಟು ಟ್ರೆಡಿಷ್ನಲಾಗಿ ಜೈನ ಶೈಲಿಯಲ್ಲಿ ಕೆತ್ತಿದ್ದಾರೆ, ತುಂಬಾ ಚೆನ್ನಾಗಿತ್ತು. Our next location is Siganduru, and ಈ ಟೆಂಪಲಿಗೆ ಹೋಗೋಕ್ಕೆ we have to access a launch because ಈ temple is on an island. So as you can see, ಪೂರ್ತಿ ರಿವರ್ ಇದೆ. This is actually a backwater. I don't know of which river exactly, but yeah, ಈ ಥರ ಲಾಂಚಲ್ಲಿ we have to go and pass. Only then we can reach the temple. Actually, many people get excited because you get to travel on a launch, and I have been on launches. ಗೋವಾಗೆ ಹೋದಾಗ ಫೆರಿ ಅಂತ ಇರುತ್ತೆ, ಅಲ್ಲಿ ಹೋಗಿದ್ದೀನಿ. ಬಟ್ ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಸೋ ಮೆನಿ ಪೀಪಲ್ ಆನ್ ದಿಸ್ ಲಾಂಚ್. ಇನ್ಫ್ಯಾಕ್ಟ್ ಇಲ್ಲಿ ಕಾರ್ ಆ್ಯಂಡ್ ಬಸ್ಸಸ್ ಆ್ಯಂಡ್ ಈವನ್ 2-wheelers ಆ್ಯಂಡ್ ಬೈಕ್ಸ್ ಆಲ್ಸೋ ಗೆಟ್. ಸೊ ಆ ಲಾಂಚಿಂದ ನಾವು ಇಳಿದು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು 6 ಕಿಲೋಮೀಟ್ರ್ ಇದೆ. ಸೊ ಮತ್ತೆ ಅಲ್ಲಿ ನಾವು ಜೀಪನ್ನ ಹೈಯರ್ ಮಾಡಿಕೊಂಡು ಒಂದು ಎಟ್ ಎ ಟೈಮಲ್ಲಿ 15 ಮೆಂಬರ್ಸ್ನ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಇದು ಚೆನ್ನಾಗಿತ್ತು, ಒಂಥರ ಎಲ್ಲ ಅಡ್ವೆಂಚರ್ ಎಕ್ಸ್ಪೀರಿಯೆನ್ಸು. ಮೊದಲು ಇಷ್ಟೊಂದು ರಶ್ ಇರಲಿಲ್ಲ. ನಾವು ಅನನ್ಯ ಒಂದು 3rd ಸ್ಟ್ಯಾಂಡರ್ಡ್ ಆಗಿದ್ದಾಗ ಹೋಗಿದ್ದು. ಆಮೇಲೆ ಇವಾಗಲೇ ಹೋಗ್ತಿರೋದು. 15 years ಬ್ಯಾಕ್ ಹೋದಾಗ ತುಂಬ ಅಷ್ಟೊಂದು ರಶ್ ಇರಲಿಲ್ಲ. ಅದಾದಮೇಲೆ ಇವಾಗಲೇ ಹೋಗಿದ್ದು. ಇವಾಗ ತುಂಬಾ ಡೆವಲಪ್ ಆಗೋಗಿದೆ. ಡೆವಲಪ್ ಇನ್ ದ ಸೆನ್ಸ್ ಅಂದರೆ ತುಂಬ ಫೇಮಸ್ ಆಗಿದೆ. ಜನ ಬರೋರ ಸಂಖ್ಯೆ ಜಾಸ್ತಿ ಆಗಿದೆ. ಸೊ ಇವಾಗ ನಾವು ಜೀಪಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇನ್ನೇನು ಮಧ್ಯಾಹ್ನ ಆಗೋಗಿತ್ತು, ಊಟದ ಟೈಮ್ ಆಗೋಗಿತ್ತು. ಫಸ್ಟ್ ನಾವು ದೇವಿ ದರ್ಶನ ಮಾಡೋಕ್ಕಿಂತ ಮುಂಚೆ ಊಟ ಮಾಡಿಕೊಂಡು ಆಮೇಲೆ
ದರ್ಶನ ಮಾಡೋಣ ಅಂದ್ಬಿಟ್ಟು ಅಂದರೆ 4 ಏನೋ ಕ್ಲೋಸ್ ಮಾಡ್ತಾಯಿದ್ರು, 3 ಸಮಥಿಂಗು. ಮತ್ತು ಊಟ ಮಾಡಿಕೊಂಡು ದೇವಿ ದರ್ಶನ ಮಾಡ್ಕೊಳಕ್ಕೆ ಹೋದ್ವಿ. ಊಟ ಪರವಾಗಿಲ್ಲ, ಸುಮಾರಾಗಿತ್ತು. ದರ್ಶನ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಬಂದುಬಿಟ್ಟು ಲಾಂಚ್ಗೆ ಹತ್ಬಿಟ್ಟು ಮತ್ತೆ ನಮ್ಮ ಕಾರ್ ಹತ್ರ ಹೋದ್ವಿ. ಅಲ್ಲಿಂದ ನಾವು ನೆಕ್ಸ್ಟು ಇಲ್ಲಿ ಒಂದು ಆನ್ ದಿ ವೇ ಅದೇ ಇದು ಬ್ಯಾಕ್ ವಾಟರ್ ಸಿಕ್ತು ನಮಗೆ, ನದಿ ನೀರು ತುಂಬ ಚೆನ್ನಾಗಿತ್ತು. ಇಲ್ಲೂ ಒಂದು ಫೋಟೋಶೂಟೆಲ್ಲ ಮಾಡಿಕೊಂಡು ಒಳಗಡೆ ಹೋಗೋಣ ಅಂದ್ಬಿಟ್ಟು ಅಲ್ಲೂ ಹೋದ್ವಿ. ತುಂಬ ಚೆನ್ನಾಗಿತ್ತು. ಇವಾಗ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ಇಲ್ಲಿ ವಿ ಹ್ಯಾಡ್ ಟು ಗೋ ಬೈ ಲಾಂಚ್ ಅಲ್ಲ, ಸೊ ಇಲ್ಲಿ ಸ್ವಲ್ಪ ಜಗಳ ಮತ್ತು ಕ್ವಾರಲ್ ಟೈಪ್ ಆಯಿತು. ಬಿಕಾಸ್ ಒಂದೇ ಲಾಂಚ್ ಇದ್ದಿದ್ದು ಆ್ಯಂಡ್ ದೆನ್ ದೇ ವರ್ ಓನ್ಲಿ ಅಲೋಯಿಂಗ್ ದ ಲೋಕಲ್ಸ್ ಟು ಗೆಟ್ ಆನ್ ಇಟ್. ಸೊ ಅದಕ್ಕೆ ನಾವೆಲ್ಲ ಆಲ್ರೆಡಿ ಲೈನ್ ಮಾಡ್ಕೊಂಡು ನಿಂತಿದ್ದಾಗ ಅವರು ಜಗಳ ಮಾಡೋಕ್ಕೆ ಬಂದುಬಿಟ್ರು ದಟ್ ಟೂರಿಸ್ಟಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ತಾರೆ, ಯಾವಾಗಲೂ ಫಸ್ಟ್ ಲೋಕಲ್ಸ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸಖತ್ ಭೇದ ಭಾವ ಮಾಡಿದ್ರು. And that is why again 1.5 hour almost 1 hour 45 minutes ಹಂಗೆ ನಾವು ಕಾದು ನೆಕ್ಸ್ಟ್ ಲಾಂಚ್ ಬರೋ ತನಕ ಇಲ್ಲೇ ಕಾಯ್ಕೊಂಡು ಕೂತಿದ್ವಿ. ಆಮೇಲೆ ಫೈನಲಿ ಲಾಂಚ್ ಬಂತು. ಸೊ ಇವಾಗ ನಮ್ಮ ಕಾರೆಲ್ಲ ಹತ್ತಿಸ್ತಾ ಇದ್ದೀವಿ. ಸೊ ಇದರಿಂದ ಆಲ್ಮೋಸ್ಟ್ 2.5 hours ಡಿಲೇ ಆಗೋಯಿತು. ಎವ್ರಿ ಒನ್ ಪ್ರೆಸೆಂಟ್ ದೇರ್ ವರ್ ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ದ ವೇ ದೇ ಟ್ರೀಟೆಡ್ ಅಲ್ಲ, ಲೈಕ್ ದ ಲೋಕಲ್ಸ್ ದೇ ಟ್ರೀಟೆಡ್ ಟೂರಿಸ್ಟ್ ವೆರಿ ಬ್ಯಾಡ್ಲಿ. ಬಿಕಾಸ್ ನಾವು ಅಪರೂಪಕ್ಕೆ ಹೋಗ್ತೀವಿ ಆ್ಯಂಡ್ ಈವನ್ ದೆನ್ ಅವ್ರೇನಂತಾರೆ ಅಂದರೆ ಲೈಕ್ ನಮಗೆ ಈ ಥರ ಲೇಟ್ ಮಾಡಿಸೋದು, ಡಿಲೇ ಮಾಡಿಸೋದು. ಬಿಕಾಸ್ ಅಫ್ಕೋರ್ಸ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಸೊ ದಿಸ್ ವಾಸ್ ಒನ್ ಡಿಸಪಾಯಿಂಟ್ಮೆಂಟ್. ನೋಡಿ ಇಲ್ಲಿ ಬರ್ದಿದ್ದಾರೆ ದಟ್ ಫಸ್ಟ್ ಪ್ರಿಫರೆನ್ಸ್ ಇಸ್ ಫಾರ್ ಲೋಕಲ್ಸ್ ಅಂತ. ಸೊ ಆ್ಯಸ್ ಯು ಕ್ಯಾನ್ ಸಿ ಕತ್ಲಾಗೋಗಿದೆ ಆ್ಯಂಡ್ ಒನ್ ಬೈ ಒನ್ ಎಲ್ಲ ವೆಹಿಕಲ್ಸ್ ಇಸ್ ಗೆಟಿಂಗ್ ಔಟ್ ಆಫ್ ದಿ ಲಾಂಚ್. ಆ್ಯಂಡ್ ಅಷ್ಟೇ ಅನಿಸುತ್ತೆ ಲಾಂಚ್ದು ಆ್ಯಕ್ಸಸ್ ಅವತ್ತಿನ ದಿನ ಅಲ್ಲೇ ಎಂಡ್ ಆಗುತ್ತೆ. ದೆನ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟುವರ್ಡ್ಸ್ ಕೊಲ್ಲೂರು. ಬಟ್ ಇಟ್ ಹ್ಯಾಡ್ ಬಿಕಮ್ ವೆರಿ ಲೇಟ್. ಅದಕ್ಕೆ ನಮ್ಮ ಅಪ್ಪಂಗೆ ರಾತ್ರಿ ಅವ್ರು ಟ್ರಾವೆಲ್ ಮಾಡೋದಷ್ಟು ಸೂಟ್ ಆಗೋಲ್ಲ. ಸೊ ಕೊಲ್ಲೂರಿಂದ 150 ಕಿಲೋಮೀಟರ್ ಹಿಂದ್ಗಡೆನೇ ಒಂದು ರೆಸಾರ್ಟ್ ಅಲ್ಲ, ಇಟ್ ವಾಸ್ ಜಸ್ಟ್ ಲೈಕ್ ಅ ಕಾಟೇಜ್ ಹೌಸ್ ಥರ ಆನ್ ದ ವೇ ಸಿಕ್ತು. ವಿ ಲ್ಯಾಂಡೆಡ್ ದೇರ್, ಅಲ್ಲೇ ಉಳ್ಕೊಂಡಿದ್ವಿ ಆ್ಯಂಡ್ ವಿ ಸ್ಪೆಂಡ್ ದಿ ನೈಟ್ ದೇರ್ ಆ್ಯಂಡ್ ದಿ ನೆಕ್ಸ್ಟ್ ಮಾರ್ನಿಂಗ್ ವಿ ಲೆಫ್ಟ್ ಫಾರ್ ಕೊಲ್ಲೂರು. ಈಗ ನಾವು ಮೂಕಾಂಬಿಕಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ವಿಚ್ ಈಸ್ ಲೊಕೇಟೆಡ್ ಇನ್ ಕೊಲ್ಲೂರು ಇನ್ ದ ವೆಸ್ಟರ್ನ್ ಘಾಟ್ಸ್ ನಿಯರ್ ಕೊಡಚಾದ್ರಿ ಬೆಟ್ಟ. ಐ ಆಮ್ ಶ್ಯೂರ್ ನೀವೆಲ್ಲರೂ ಕೊಡಚಾದ್ರಿ ಹಿಲ್ಸ್ ಟ್ರೆಕ್ಕಿಂಗಿಗೆ ಮತ್ತು ಮಾನ್ಸೂನ್ ಟೈಮಲ್ಲಿ ಹೋಗೋಕ್ಕೆ ತುಂಬ ಸತಿ ಕೇಳಿರ್ತೀರ. ದಿಸ್ ಈಸ್ ಲೊಕೇಟೆಡ್ ನಿಯರ್ ದ್ಯಾಟ್. ಆ್ಯಂಡ್ ಈ ದೇವಿಗೆ ಮೂಕಾಂಬಿಕಾ ಅಂತ ಹೆಸರು ಏನಕ್ಕೆ ಬಂತು ಅಂದರೆ ಮೂಕಾಸುರ ಅಂತ ರಾಕ್ಷಸನ ನಾಶ ಮಾಡೋ ಮುಂಚೆ ಆ ರಾಕ್ಷಸನ ಮೂಕ ಮಾಡಿಬಿಟ್ಟು ದೇವಿ ನಾಶ ಮಾಡ್ತಾಳೆ. ಅದಕ್ಕೆ ದೇವಿ ಹೆಸರು ಮೂಕಾಂಬಿಕಾ ಅಂತ ಬರುತ್ತೆ. ದಿಸ್ ಟೆಂಪಲ್ ಈಸ್ ಲೊಕೇಟೆಡ್ ನಿಯರ್ to Kerala border, so many Malayali people, Kerala people come here and we got lucky to visit to see the Palaki Seva. And not just that, even this as well. Illi actually a lot of little kids ಬರ್ತಾರೆ who wants to start the Vidya Arambha ಮಾಡಕ್ಕೆ. So they write Akshara in rice. ಸೊ ಐ ಗೆಸ್ ಇಲ್ಲಿ ಎಲ್ಲ ಪೇರೆಂಟ್ಸು ಚಿಕ್ಕ ಪುಟಾಣಿ ಮಕ್ಕಳ ಜೊತೆ ಅದಕ್ಕೋಸ್ಕರನೇ ಮಾಡೋಕ್ಕೆ ಕೂತಿದ್ದಾರೆ. Another interesting speciality is that this Devi is a fusion of three Triveni energies, which is Saraswati, Lakshmi and Parvati. It was a hot day, so we had soda and called it off a day. And this is the Tunga river. So that's it for this vlog. Hope you guys enjoyed. Bye bye.